ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಮ್ಮರಲ್ಲಿ ತಂಪು ತಂಪಾಗಿ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸಮ್ಮರಲ್ಲಿ ಯಾವಾಗ್ಲೂ ಫ್ರೂಟ್ ಕಸ್ಟರ್ಡ್ನ ಮಾಡಲಿಲ್ಲ ಅಂತ ಹೇಳಿದರೆ ಅದು ಸಮ್ಮರ್ ಅನ್ನೋದು ಇನ್ಕಂಪ್ಲೀಟ್ ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಫ್ರೂಟ್ ಕಸ್ಟರ್ಡ್ನ ರೆಡಿ ಮಾಡಿದ್ದೀನಿ. ಸೊ ಅದನ್ನು ಇವತ್ತು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೂ ಒಂದು ಲೈಕ್ ಕೂಡ ಮಾಡಿ. ನಾನು ಫಸ್ಟು ಇಲ್ಲಿ 2 ಲೀಟರ್ ಹಾಲನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಅಲ್ಲ, ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೆ ಇದಕ್ಕೆ ಕೆನೆ ಕಟ್ಟದೆ ಇರೋ ರೀತಿಯಲ್ಲಿ ನಾವು ಇದನ್ನ ಈ ತರ ಸೌಟ್ ಆಡಿಸ್ತಾ ನೀಟಾಗಿ ಕುದಿಸ್ಕೊಳ್ಬೇಕು. ಹಾಗೆ ನಾನು ಸ್ವಲ್ಪ ಸಕ್ಕರೆ, ನಮ್ಗೆ ಎಷ್ಟು ಟೇಸ್ಟ್ಗೆ ಸಕ್ಕರೆ ಬೇಕು ಅದನ್ನು ಕೂಡ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಒಂದು 3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ತಣ್ಣಗಿನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡು, ಮತ್ತೆ ಈ ಹಾಲೆಲ್ಲ ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಕಸ್ಟರ್ಡ್ ಮಾಡುವಾಗ ಏನು ಪ್ರೊಸೀಜರ್ ಫಸ್ಟ್ ಮಾಡ್ತೀವೋ ಅದನ್ನೇ ನಾನಿಲ್ಲಿ ಫಾಲೋ ಆಗ್ತಾ ಇದ್ದೀನಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಮಾಡೋ ಈ ಫ್ರೂಟ್ ಕಸ್ಟರ್ಡ್ ಏನಿದೆ ದೇಹಕ್ಕೆ ತುಂಬಾ ತಂಪು ಕೊಡುವ ರೀತಿಯಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಇವಾಗ ಇದು ರೆಡಿ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಮುಂಚೆ ಎಲ್ಲ ಕಸ್ಟರ್ಡ್ ಪೌಡರ್ 1 ಸ್ಪೂನ್ ಹಾಕಿದ್ರೆ ಸಾಕು, ಹಾಲು ಅನ್ನೋದು ಥಿಕ್ ಆಗ್ತಾ ಇತ್ತು. ಇವಾಗೆಲ್ಲ ಅಷ್ಟು ಆಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿನೇ ಕಸ್ಟರ್ಡ್ ಪೌಡರ್ನ ಹಾಕಬೇಕಾಗ್ತಾ ಇದೆ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇರುವಾಗ ನಾನು 1 ಕಪ್ ಆಗುವಷ್ಟು ಸಾಬುದಾನ ನೆನೆ ಹಾಕಿ ಇಟ್ಟಿದ್ದೆ, ಅದನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸಾಬುದಾನ ಏನಿದೆ ಅದನ್ನ ಆವಾಗವಾಗ ಮಾಡಿಕೊಂಡು ತಿಂತಾ ಇರಬೇಕು. ಸಮ್ಮರಲ್ಲಿ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ಕೊಡ್ತಾ ಇದ್ರೆ ನಮ್ಮ ದೇಹ ತುಂಬಾ ತಂಪಾಗಿರ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಇದೆಲ್ಲ 1-2 ನಿಮಿಷ ಆದ್ರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಇದೆಲ್ಲ ತಣ್ಣಗಾಗ್ಲಿಕ್ಕೆ ಇಟ್ಟು, ಸೊ ಇವಾಗ ನಾನು ಸ್ವಲ್ಪ ಫ್ರೂಟ್ಸ್ನ ತಗೊಂಡಿದ್ದೀನಿ. ನಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ನಾವು ಇದರಲ್ಲಿ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ದಾಳಿಂಬೆ, ಹಾಗೆ ಒಂದು ಬಾಳೆಹಣ್ಣು, ದ್ರಾಕ್ಷಿ, ಮತ್ತೆ ಸೇಬು, ಮತ್ತೆ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಸೊ ಮಾವಿನ ಹಣ್ಣನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಇವಾಗ ನೋಡಿ, ಸಾಬುದಾನ ಏನಿದೆ, ಸಬ್ಬಕ್ಕಿ ಅಂತ ಹೇಳ್ತೀವಲ್ವಾ, ಅದನ್ನ ನಾನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ ಅಲ್ಲಿ ಸ್ವಲ್ಪ ಹೊತ್ತಿಟ್ಟಿದ್ದೆ. ಇವಾಗ ಇದಕ್ಕೆ ನಾನು ಸಬ್ಜಾ ಸೀಡ್ಸ್ ಇರುತ್ತಲ್ವಾ, ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತಾರೆ, ಅದನ್ನ ಒಂದು 2 ಸ್ಪೂನ್ ಆಗುವಷ್ಟು ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ. ಇದು ಕೂಡ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನ ಹಿಡಿದಿಟ್ಕೊಳ್ಳಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ನಾನಿವಾಗ ಸಮ್ಮರಲ್ಲಿ ಸ್ವಲ್ಪ ನೆನೆ ಹಾಕಿ ಫ್ರಿಜ್ ಅಲ್ಲಿ ಹಾಕಿ ಎತ್ತಿಟ್ಬಿಡ್ತಿದ್ದೀನಿ. ಏನಾದ್ರೂ ನಿಂಬೆ ಹಣ್ಣಿನ ಪಾನಕ ಮಾಡಿದ್ರು, ಏನ್ ಮಾಡಿದ್ರು ಅದಕ್ಕೆ 1-2 ಸ್ಪೂನ್ ಹಾಕೊಂಡು ಮಕ್ಕಳಿಗೂ ಕೊಟ್ರೆ ಅದು ತುಂಬಾ ಒಳ್ಳೆಯದು. ಸೊ ಇದರಲ್ಲೂ ಕೂಡ ನಾನು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಎಲ್ಲಾ ಫ್ರೂಟ್ಸ್ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ, ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಅದೆಲ್ಲ ಫ್ರೂಟ್ಸ್ನು ನೀವು ಇದರಲ್ಲಿ ಹಾಕೊಳ್ಬಹುದು. ಮಾವಿನ ಹಣ್ಣನ್ನ ಮಾತ್ರ ನಾನು ಸ್ವಲ್ಪ ಯೂಸ್ ಮಾಡಿ ಮತ್ತೆ ಸ್ವಲ್ಪನ ಆಮೇಲೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಮಾವಿನ ಹಣ್ಣು ಅನ್ನೋದು ಈ ತರ ಪೀಸಸ್ ನಮ್ಗೆ ತಿನ್ನುವಾಗ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಎಷ್ಟು ಹೆಲ್ದಿ ಆಗಿದೆ. ಸೊ ಇದನ್ನ ಯಾರು ತಿನ್ನಲ್ಲ ಅಂತ ಹೇಳಲ್ಲ. ನನ್ನ ಮಗ ಚಿಕ್ಕವನು ಸ್ವಲ್ಪ ಫ್ರೂಟ್ಸು ಎಲ್ಲಾನು ತಿನ್ನಲ್ಲ, ಅವನು ಚೂಸಿ ಆಗಿರ್ತಾನೆ. ಬಟ್ ಇದರಲ್ಲಿ ಮಾತ್ರ ಫ್ರೂಟ್ಸ್ ಬಾಕ್ಸ್ ಅಲ್ಲಿ ನಾನು ಸ್ಕೂಲ್ಗೆ ಕೊಟ್ಟರು ಕೂಡ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ಕೊಂಡು ಬರ್ತಾನೆ. ಸೊ ನಾವು ಸ್ವಲ್ಪ ಪೇಶನ್ಸ್ ಇಂದ ಈ ತರ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರಿಗೂ ಹೆಲ್ತ್ಗೂ ತುಂಬಾ ಒಳ್ಳೇದು ಅಂತ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ತುಂಬಾನೇ ಬೇಗ ಮಾಡ್ಕೊಳ್ಬಹುದು. ಕಸ್ಟರ್ಡ್ ನ ರೆಡಿ ಮಾಡ್ಕೊಳ್ಳೋದು ಒಂದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಕೂಲ್ ಆಗಿದ್ಮೇಲೆ ನಾವು ಈ ತರ ಆರಾಮಾಗಿ ರೆಡಿ ಮಾಡ್ಕೊಳ್ಬಹುದು. ಸೊ ತುಂಬಾ ಟೇಸ್ಟಿ ಆಗಿತ್ತು. ಸಬ್ಬಕ್ಕಿ ಮತ್ತೆ ಆ ಸಬ್ಜಾ ಸೀಡ್ಸ್ ಏನಿದೆ ಅದನ್ನ ಹಾಕಿರೋದ್ರಿಂದ ತುಂಬಾ ತಿಂದಿದ ತಕ್ಷಣ ನಮ್ಗೆ ಒಳಗಡೆಯಿಂದ ಆತರ ತಂಪು, ದೇಹ ತಂಪು, ಎಷ್ಟು ತಂಪಾಗಿತ್ತ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿತ್ತು. ಸೊ ನೀವು ಕೂಡ ಈ ರೀತಿಯಲ್ಲಿ ಒಮ್ಮೆ ಫ್ರೂಟ್ ಕಸ್ಟರ್ಡ್ ನ ಟ್ರೈ ಮಾಡಿ ಹೇಗನ್ಸುತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ 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 ಥ್ಯಾಂಕ್ಸ್. ಹಾಗೆ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡಿ.
ನೋಡಿ ಇವಾಗ ನಾನು ಮಾವಿನ ಹಣ್ಣನ್ನ ಆ ಥರ ಮೇಲೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕೊಂಡು ತಿಂದ್ರು ಅಂತೂ ಇದರ ಟೇಸ್ಟು ಡಬಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಹೀಗೆ ಒಂದು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.